ಸೊ ಈಗ SP ಅವರು ಮಾತಾಡಿದ್ದನ್ನು ನೋಡಿದ್ರಿ, ಪ್ರತ್ಯಕ್ಷದರ್ಶಿ ಕೂಡ ಮಾತನಾಡಿದಂತ ತೋರಿಸ್ತೀವಿ. ಬ್ಯಾಂಕ್ ATMಗೆ ಹಣ ಹಾಕುವ ಸಿಬ್ಬಂದಿಯ ಮೇಲೆ ಫೈರಿಂಗ್ ಅನ್ನ ಮಾಡ್ತಾರೆ. 5 ಸುತ್ತಿನ ಗುಂಡಿನ ದಾಳಿಯನ್ನು ನಡೆಸಿ ಹಣದ ಸಮೇತವಾಗಿ ಎಸ್ಕೇಪ್ ಆಗ್ತಾರೆ. ಮತ್ತೋರ್ವ ಗಂಭೀರ ಆಗಿದ್ದಾನೆ. ಬ್ರಿಮ್ಸ್ನಲ್ಲಿ ಅವನಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. SP ಅವರು ಕೂಡ ಹೋಗಿದ್ರು, ಈಗಾಗಲೇ ಭೇಟಿಯನ್ನು ಕೊಟ್ಟು ಎಲ್ಲ ಪರಿಶೀಲನೆ ಮಾಡ್ಕೊಂಡಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮಾತ್ರ ನೋಡೋಕ್ಕಾಗೋದಿಲ್ಲ, ಭಾಳ ಕಷ್ಟ. ಏನೋ ಒಂದು ಸಂಬಳ ಬರುತ್ತೆ ಅಂತ ದುಡಿಯೋಕ್ಕೆ ಹೋಗ್ತಾರೆ, ಅಂಥವ್ರನ್ನ ದುಡ್ಡಿಗೋಸ್ಕರ ಹೊಡೆದಾಕ್ಬಿಟ್ರೆ ಹೆಂಗಾಗುತ್ತೆ ಆ ಕುಟುಂಬದವರಿಗೆ. ಬೀದರ್ನಲ್ಲಿ ಮೊದಲ ಬಾರಿಗೆ ಸಿನಿಮೆಯ ರೀತಿಯಲ್ಲಿ ದರೋಡೆ ಆಗಿರುವಂಥದ್ದು. ಇಬ್ಬರು ಮುಸುಕುದಾರಿಗಳು ಬೈಕ್ನಲ್ಲಿ ಬಂದು ಒಂದು ರೀತಿಯ 93 ಲಕ್ಷ ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಹಣ ಡ್ರಾ ಮಾಡುವಂಥ ಸಂದರ್ಭದಲ್ಲಿ. ಹೀಗಾಗಿ ಒಂದು ರೀತಿಯ ಕಾರದ ಪುಡಿ ಎರಚಿ ಮತ್ತು ಅದಾದ ಬಳಿಕ 5 ಸುತ್ತಿನ ಗುಂಡು ಹಾರಿಸಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಒಬ್ಬರು ಈಗಾಗಲೇ ಏಜೆನ್ಸಿಯ ಒಬ್ಬರು ಸತ್ತಿರುವಂಥದ್ದು. ಹೀಗಾಗಿ ಒಂದು ಆ ಪ್ರತ್ಯಕ್ಷದರ್ಶಿ ಅಂದರೆ ಆ ಟೈಮಲ್ಲಿ ಆ ಗಾಡಿಯನ್ನು ಓಡಿಸ್ತಿದ್ದಂಥ ಚಾಲಕರನ್ನು ಬಿಟ್ಟಿದ್ದೆ, ಅವರು ಏನು ಹೇಳ್ತಾರೆ ಕೇಳಮ್ಮ. ಸರ್, ಪ್ರಮುಖವಾಗಿ ಆ ಟೈಮಲ್ಲಿ ಏನಾಯ್ತು ಸರ್? ಎಷ್ಟು ಜನ ಇದ್ದರು? ಯಾರು ಬಂದರು? ಏನು ಶೂಟ್ ಮಾಡಿದ್ರು? ಏನು ಮಾಡಿದ್ರು? ಇಬ್ಬರು ಅವ್ರು ಕಸ್ಟೋಡಿಯನ್ ಕ್ಯಾಶ್ ತರಲಿಕ್ಕತ್ತಿದ್ರು ಒಳಗಿಂದ. ತರಲಿಪರಿ ಅವರು ನಾವು ಒಳಗಡೆ ಇದ್ದ, ಅವರು ಸೌಂಡ್ ಬಂತು, ಫೈರ್ ಮಾಡ್ಲಿಕ್ಕತ್ತಿದ್ರು. ಫೈರ್ ಮಾಡಿ ಕ್ಯಾಶ್ ತೊಗೊಂಡು ಹೋಗ್ಬಿಟ್ಟು. ಏನಾಯ್ತು? ಯಾರು ಬಂದರು? ನಿಮ್ಗೆ ಏನು ಮಾಡಿದ್ರು? ಖಾರದ ಪುಡಿ ಹಾಕಿದ್ರ? ಅವ್ರು ಖಾರದ ಪುಡಿ ಹಾಕಿದ್ರೆ ಜಸ್ಟ್ ನಾವು ಒಳಗಡೆ ಇದ್ದ, ಒಳಗಿದ್ದ, ನಾವು ಅವ್ರಿಗೆ ನೋಡಿಲ್ಲ. ಬಂದ ತಕ್ಷಣ ಏನಾಯ್ತು? ಬಂದ ತಕ್ಷಣ ಫೈರ್ ಆಗಿತ್ತು. ನಾವು ಫೈರ್ ಆಗಿ ಸೌಂಡ್ ಹೊಂಟಿತ್ತು. ನಾವು ಒಳಗೆ ಗನ್ಮೆನ್ ಇರ್ತಾರೆ, ಅವ್ರಿಗೆ ಮತ್ತೆ ಕರಿಲಕ್ಕೆ ಹೋಗಿದ್ದ. ಅವ್ರು ಬರೋದ್ರ ಶೂಟ್ ಮಾಡಿ 2 ವೀಲರ್ ಮೇಲೆ ಕ್ಯಾಶ್ ಇಟ್ಕೊಂಡು ಹೋಗ್ಬಿಟ್ರು. ಎಷ್ಟು ಜನ ಇದ್ರಿ ಸಿಬ್ಬಂದಿಗಳು? ಇಬ್ಬರೇ. ನಾವು ಇಲ್ಲಿ ಸಿಬ್ಬಂದಿ ಮೂವರಿದ್ದು. ಗನ್ಮ್ಯಾನ್ 1 ತಾಸು ಲೇಟ್ ಮಾಡಿ ಬರ್ತೀನಿ ಅಂತಂದ್ರೆ. ಗನ್ಮ್ಯಾನ್ ಬಂದಿರಲಿಲ್ಲ ಅಂತ. ಈಗ ಅಂದ್ರೆ ಎಲ್ಲೆಲ್ಲ ಹಾಕ್ತೀರಿ ಅಮೌಂಟ್? ಎಲ್ಲ ATM ಒಳಗೆ ಹಾಕ್ಬಿಡ್ತೀವಿ. ಆದರೆ ಈಗ ಮುಸುಕುದಾರಿಗಳು ಏನು ಚಲನವಲ್ಲ, ಏನು ಗೊತ್ತಾಯ್ತು ನಿಮ್ಗೆ? ಏನಾದ್ರು ಯಾರು ಏನು ನೋಡಿಲ್ಲ, ಅವ್ರು ಕಾಣಿಸಿಲ್ಲ ನನಗೆ. ಅವ್ರಿಗೆ ನಾನು ನೋಡಿಲ್ಲ, ಬ್ಯಾಕ್ ಸೈಡಿಂದ ಅಷ್ಟೇ 2 ವೀಲರ್ ಮೇಲೆ ಇಟ್ಕೊಂಡು ಹೋಗೋದು ನೋಡಿದ್ದಷ್ಟೇ. ಅಷ್ಟೇ. ಅಂದರೆ ಈಗ ಪ್ರಮುಖವಾಗಿ ಏನಾಯ್ತು ಈಗ ಸರ್? ಪ್ರೆಸೆಂಟ್ ATM ಒಳಗೆ ಕ್ಯಾಶ್ ಗಾಡಿ ಒಳಗೆ ಹಾಕಪ್ಪರಿ ಅವ್ರು ಇಲ್ಲೇ ಎಲ್ಲೋ ವಾಶ್ ಮಾಡ್ಲಿಕ್ಕತ್ತಿದ್ರು. ಏನು ಮಾಡಿದ್ರು, ಅವ್ರು ಯಾರಿದ್ರೇನೋ ಶೂಟ್ ಮಾಡಿ ಕ್ಯಾಶ್ ತೊಗೊಂಡು ನೀವು ಅಟ್ ಪ್ರೆಸೆಂಟ್ ಅವಾಗ ಇದ್ರೆ ನಾವು ಒಳಗಿದ್ದ, ATM ಒಳಗಿಲ್ಲ. ಅಲ್ಲಿಂದ ನಾವು ಹೊಂಟಿದ್ದ. ನೀವು ಬಂದಾಗಿದ್ರೆ ಅವ್ರು ಬಂದಾಗ ನಾವು 2 ವೀಲರ್ ಮೇಲೆ ವ್ಯಾನ್ ಕ್ಯಾಶ್ ತೊಗೊಂಡು ಹೋಗ್ಲಿಕ್ಕೆ ನೋಡಿದ್ರೆ ಅಷ್ಟೇ ಕಾಣಿಸಂಗಿಲ್ಲ. ಅವರು 2 ವೀಲರ್ ಮೇಲೆ ಅಷ್ಟೇ ಮೂವ್ ಆಗ್ಲಿಕ್ಕೆ ಇವ್ರು ಕೆಳಗೆ ಬಿದ್ದಿದ್ರು. ಇನ್ನೊಬ್ಬರು ಶೂಟ್ ಆಗಿತ್ತಲ್ಲ, ಅವ್ರು ಒಳಗೆ ಬಂದಿದ್ರು. ಒಳಗೆ ಬಂದಲ್ಲಿ ಚೇರ್ ಮೇಲೆ ಕುಂತಿದ್ರು. ಅವ್ರ ಡೆತ್ ಆನ್ ದಿ ಸ್ಪಾಟ್. ಅವ್ರು ಹಾಗೆ ಬಿದ್ದಿದ್ರು, ಹಾಗೆ ಬಿಟ್ಟಿದ್ರು. ಇದು ಪ್ರಮುಖವಾಗಿ ಪ್ರತ್ಯಕ್ಷದರ್ಶಿ ಮಾತು ಅಂತ ಹೇಳೋದು. ಪ್ರಮುಖವಾಗಿ ಏನು ಏಜೆನ್ಸಿ ಇದ್ದಾರೆ, ಏಜೆನ್ಸಿ ಗಾಡಿ ಇದೆ, ಗಾಡಿಯ ಚಾಲಕರು ಒಟ್ಟು 4 ಜನ ಸಿಬ್ಬಂದಿ ಇದ್ದರು. ಇವತ್ತು ಗನ್ಮ್ಯಾನ್ ಬರೋಕ್ಕೆ ಲೇಟ್ ಆಗಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಏನು ಮುಸುಕುದಾರಿಗಳಿಬ್ಬರು ಏಕಾಏಕಿ ಬೈಕ್ನಲ್ಲಿ ಬಂದು ಒಂದು ರೀತಿಯ ಸಿನಿಮೆಯ ರೀತಿಯಲ್ಲಿ ರಾಬ್ರಿ ಮಾಡಿ ಹೋಗಿರುವಂಥ, ಅಂದರೆ ATM ಅದು ಫುಲ್ಲು ಹಣ ಏನಿದೆ ಅಮ್ಮ ಡ್ರಾ ಮಾಡ್ಕೊಂಡಂಥ ಹಣ ATM ಹಾಕಲು ಹಣ ತೆಗೆದುಕೊಂಡು ಪರಾರಿ ಆಗಿರುವಂಥದ್ದು. ಹೀಗಾಗಿ ಪೊಲೀಸರು ಸದ್ಯ SP ಬಂದು ಪರಿಶೀಲನೆ, ಅಂದರೆ ವಿವಿಧ ಆಯಾಮದಲ್ಲಿ ಒಂದು ರೀತಿಯ ಪರಿಶೀಲನೆ ಮಾಡ್ತಿರುವಂಥದ್ದು. ಒಂದು ರೀತಿಯ ಬೆರಳಚ್ಚು ಆಗಿರ್ಬೋದು, ಶ್ವಾನದಳ ಆಗಿರ್ಬೋದು, ಈ ರೀತಿಯ ಎಲ್ಲ ರೀತಿಯಲ್ಲಿ CCTV ಪರಿಶೀಲನೆ ಕೂಡ ಮಾಡ್ತಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ಏನು ಆ ಒಂದು ಆರೋಪಿಗಳಿದ್ದಾರೆ, ದರೋಡೆಕೋರಿದ್ದಾರೆ, ಅವರಿಂದ ಈಗ ಬೀದರ್ ಪೊಲೀಸರು ಬೆನ್ನು ಬಿದ್ದಿರುವಂಥದ್ದು. ಕ್ಯಾರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ TV, ಬೀದರ್. ಓಕೆ, ಯಾಕೋ ವೆಲ್ ಪ್ಲಾನ್ಡ್ ಆಗಿದ್ದಂಗೆ ಇದೆ ಇದು. ಒಂದು ಕಡೆಗೆ ಗನ್ಮ್ಯಾನು 1 ಅವರ್ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರಂತೆ. ಇನ್ನೊಂದು ಕಡೆಗೆ ಡ್ರೈವರು ಒಳಗಡೆಗೆ ಇರ್ತಾರೆ. ತದನಂತರ ಏಜೆನ್ಸಿಯ ಸಿಬ್ಬಂದಿ ಇಬ್ಬರು ಆಚೆ ಬರ್ತಾರೆ, ಅದನ್ನು ಇಡ್ತಾ ಇರ್ತಾರೆ. ಅದಕ್ಕೆ ಲಾಕು ಮಾಡಿರಲ್ವಾ, ದುಡ್ಡಿನ ಬಾಕ್ಸಿಗೆ ಲಾಕು ಮಾಡಿರಲ್ವಾ, ಅದು ಏಕಾಏಕಿಯಾಗಿ ಬಿದ್ದಾಗ ಓಪನು ಕೂಡ ಆಗುತ್ತೆ. ತುಂಬ ಏನೋ ಒಂಥರ ಫಿಲ್ಮಿ ರೀತಿಯಲ್ಲಿದೆ, ವೆಲ್ ಪ್ಲಾನ್ಡ್ ಆಗಿರೋತಿಲ್ಲಿದೆ. SP ಅವ್ರು ಮಾತನಾಡಿರೋದನ್ನ ಇನ್ನೊಂದ್ಸಲ ಕೇಳಿಸ್ಕೊಳ್ಳೋಣ. ನಮ್ಮ ಬೀದರ್ ಸಿಟಿ SBI ಮೇನ್ ಬ್ರಾಂಚ್ ಎದುರೇ ಒಂದು ರಾಬರಿ ಕಮ್ ಮರ್ಡರ್ ಆಗಿದೆ. ಇಬ್ಬರು ಆರೋಪಿಗಳು ಬೈಕ್ ಮೇಲೆ ಬಂದು ಇಲ್ಲಿ ATM ವ್ಯಾನ್ಗೆ ದುಡ್ಡು ತುಂಬ್ತಾ ಇರುವಾಗ ಅವ್ರ ಮೇಲೆ ದಾಳಿ ಮಾಡಿ ಫೈರಿಂಗ್ ಓಪನ್ ಮಾಡಿ ಒಬ್ಬರನ್ನ ಕೊಲೆ ಮಾಡಿರ್ತಾರೆ, ಇನ್ನೊಬ್ಬರನ್ನ ಗಾಯಗೊಂಡಿರ್ತಾರೆ. ವಿತ್ ಮನಿ, ಒಂದು ಟ್ರಂಕ್ ಪೆಟ್ಟೆ ಸಮೇತ ಅವರು ಬೈಕ್ ಮೇಲೇ ಪರಾರಿ ಆಗಿರ್ತಾರೆ. ತನಿಖೆ ಮುಂದುವರಿತಾ ಇದೆ. ಇನ್ನೊಬ್ಬರು ಇಂಜುರಿ ಆಗಿದ್ದಾರೆ, ಹಾಸ್ಪಿಟಲ್ ಇದ್ದಾರೆ. ಎಲ್ಲ ಗೊತ್ತಾಗ್ತದೆ, ತನಿಖೆ ಮಾಡ್ತಾ ಇದ್ದಾರೆ. ಟ್ರಂಕ್ ಪೆಟ್ ಹೆಂಗೆ ಓಪನ್ ಮಾಡಿದಾರೆ ಗೊತ್ತಾಗ್ತಿಲ್ಲ. ಓಪನ್ ಆಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ. ಥ್ಯಾಂಕ್ ಯು.